ಕರ್ನಲ್ ಪಿ ವಿ ಹರಿಯವರೇ, ನೀವು ಕೆಲಸಕ್ಕೆ ಸೇರಿದ ತಕ್ಷಣ ನಿಮ್ಗೆ ಸಿಕ್ಕ ಒಂದು ಅವಕಾಶ ಅಂದರೆ ನೀವು ಆಪರೇಷನ್ ಬ್ಲೂ ಸ್ಟಾರ್ ಜೊತೆಗೆ ಇದ್ರಿ. ಅದು ಬಹಳ ಬೇರೆಯಾದಂಥ ಅನುಭವ ಆವಾಗ ಭಾರತಕ್ಕೇನೆ. ಅದುವರೆಗೆ ಭಾರತದಲ್ಲಿ ಅಂಥದ್ದು ನಡೆದಿರಲಿಲ್ಲ. ನಿಮ್ಮ ಆ ಅನುಭವವನ್ನು ಹೇಳಿ. ಉಗ್ರವಾದಿತ್ವ ಎಷ್ಟು ಮಟ್ಟಿಗೆ ಹೋಯಿತು ಅಂತ ಹೇಳಿದರೆ, ಈವನ್ ಮಿಲಿಟರಿ ಆಫೀಸರ್ಸ್ಗಳು ರಿಟೈರ್ಡ್ ಆದವರು ಸಹ ಗೋಲ್ಡನ್ ಟೆಂಪಲ್ ಒಳಗೇ ಫೋರ್ಟಿಫಿಕೇಷನ್ ಮಾಡಲಿಕ್ಕೆ ಶುರು ಮಾಡಿದರು. ಸೊ ಇದೊಂದು ದೇಶಕ್ಕೆ ಒಂದು ದೊಡ್ಡ ಗಂಡಾಂತರ ತಂದುಬಿಟ್ಟಿತ್ತು. ಕೊನೆಗೆ ಏನಾಗಿದೆ ಅಂತ ಹೇಳಿದರೆ, ಅವ್ರು ಒಳ್ಳೆ ಫೋರ್ಟಿಫಿಕೇಷನ್ ಮಾಡಿ ಯಾರಿಗೂ ಅಲೋ ಮಾಡಲಿಲ್ಲ ಗೋಲ್ಡನ್ ಟೆಂಪಲ್ ಒಳಗೆ ಹೋಗಲಿಕ್ಕೆ. ಇಂಡಿಯನ್ ಗೌರ್ಮೆಂಟಿಗೆ ಎದುರಿಗೆ ಡೈರೆಕ್ಟಾಗಿ ಅವ್ರು ಚಾಲೆಂಜ್ ಮಾಡಿದರು, ಸಡ್ಡು ಹೊಡೆದ್ರು. ದೇಶದ ಸಾರ್ವಭೌಮಕ್ಕೆ ಬೌದ್ಧತ್ವಕ್ಕೆ ಸಡ್ಡು ಹೊಡೆದು ಬಿಟ್ಟರು. ಆವಾಗ ಅವ್ರನ್ನ ಏನು ಮಾಡಿದ್ರು ಸಹ ಯಾವ ಪೊಲೀಸ್ ಗೀಲೀಸ್ ಏನು ಮಾಡಲಿಕ್ಕೆ ಆಗಲಿಲ್ಲ. ಅವ್ರ ಕೈಯಲ್ಲಿ ಸಾಕಷ್ಟು ಎಕ್ಸ್ಪ್ಲೋಸಿವ್ಸ್, ರೈಫಲ್ಸ್, ಮೆಷಿನ್ ಗನ್ಸ್ಗಳೆಲ್ಲ ಇತ್ತು. ಇಂತಹ ಒಂದು ಪರಿಸ್ಥಿತಿಗೆ ಬಂದ ಮೇಲೆ ಆಪರೇಷನ್ ಬ್ಲೂ ಸ್ಟಾರ್ ಮಿಸಸ್ ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿದರು.